ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಿ ಜಿಯಲ್ಲಿ ಚಿಕನ್ ಕೊಡ್ತಿದ್ರು, ಚಿಕನ್ ಕೊಟ್ಟಿಲ್ಲ ಅಂಥೇಳಿ ಮನೆ ಊಟ ನೆನಪಾಯಿತು. ಟೊಮೆಟೊ ಸಾರು ಮಾಡ್ಬೇಕಂತೇಳಿ ಎಲ್ಲ ತೊಗೊಂಡು ಬಂದಿವಿ. ಇವಾಗೆಲ್ಲ ಪ್ರಿಪೇರ್ ಮಾಡ್ತೀನಿ. ಈ ಕೆಟಲಲ್ಲಿ ನೀರು ಹಾಕಿ ಟೊಮೆಟೊ ಹಾಕಿ ಕುದಿಸ್ಬೇಕು. ಹಾಗಾಗಿ ಅದಕ್ಕೆ ನೀರು ಹಾಕಿ ಇವಾಗ ಟೊಮೆಟೊ ಕಟ್ ಮಾಡಿ ಹಾಕ್ತೀನಿ. ಯಾವ ರೀತಿ ಸ್ವಲ್ಪ ರೆಡಿ ಮಾಡಿ ಸಾರು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ರಿ. ಅದೇ ಹೇಳಿದ್ವಿ ಪೂಜಾ, ಅದು ಮ್ಯಾಗಿನ್ ಕೊಡು ಅಂತ ಟೊಮ್ಯಾಟೊ ಕಟ್ ಮಾಡಕ್ಕೆ. ಅಂದ್ರೆ ಕಾಣಿಸ್ತೀನ ಬರೋದವ್ರು ಆರಾಮ್ ಗಾಳಿ ಒಳಗೆ ಹಾರಾಡ್ಕೊಂಡು ಹೋಗ್ತಿರ್ಬೇಕು. ಹಾರಾಡ್ಕೊಂಡು ಬಜ್ಜಿ ಟೇಸ್ಟ್ ನೋಡಿ, ಅದು ಆ ಕಡೆ ಸೈಡ್ ಈ ಕಡೆ ಸೈಡ್ ಕಬಾಬ್ ಎಲ್ಲ ನೋಡಿ ತೊಂದರೆ. ವಾ ಹಾಯ್ ಪುಷ್ಪ, ಟೊಮ್ಯಾಟೊ ಸಾರ್ ಏನೂ ಇಲ್ಲಮ್ಮ ಊಟಕ್ಕೆ. ಚಿಕನ್ ಕೊಟ್ಟಿಲ್ಲವ್ರು. ಇಲ್ಲ ಅದು ಸುಮ್ಮ ಕೊಟ್ಟಾಳಕ್ಕ. ಚಿಕನ್ ಕೊಟ್ಟಿಲ್ಲ, ಎಗ್ನು ಸಿಕ್ಕಿಲ್ಲ, ಸಮೋಸನೂ ಸರಿ ಇಲ್ಲ. ಪುಷ್ಪ ಚಿಕನ್ ಕೊಟ್ರೆ ನೋಡಲ್ಲ ಈಗ. ಮೊಟ್ಟೆ ಕ್ಲಾರಿಟಿ ಕೊಟ್ಟು ನನಗೆ ಕನ್ಫ್ಯೂಸ್ ಆಗತ್ತದ. ಹೆಗ್ನ ಏನ ಆಪಲ್ ಅಲ್ಲಿ ಅಲ್ಲ ಪುಷ್ಪ, ಪುಷ್ಪ ಇಲ್ಲಿವರೆಗೂ ಬಾಳೆಹಣ್ಣು ಇಟ್ಟಿವಿ, ಇದು ಇಟ್ಟು ಪಪ್ಪಾಯ ಹಣ್ಣು ಇಟ್ಟಿವಿ, ಇಲ್ಲಿವರೆಗಲ್ಲ ಚಪ್ಪಲ್ ಐತಿ, ಎಲ್ಲ ಐತದ ಕಡ್ಯಾಕ ಆಪಲೇ ಒಂದು ಎಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿನ್ನೆ ಕಿಟಕಿ ಓಪನ್ ಮಾಡಿ ಮಲ್ಗಿದ್ದೀವಿ. ಇವತ್ತು ಬೆಳಗ್ಗೆ ಬಂದಿರ್ಬೋದು ಅಂತ. ಆಗ ಬೆಳ್ಳುಳ್ಳಿ ಹೆಂಗ್ ಇದು ಮಾಡೋದು? ಜಜ್ಜ ಕಬ್ನ್ಯಾಕ ಸುಳ್ಳಾಕತ್ತೀವಿ. ಅದೇ ಜಜ್ಜದ್ ಹೆಂಗಂತ ಕೇಳಿದೆ ನಾನು ನಿನಗೆ. ನೋಡ್ರಿ ನಮಗೆ ಜೀವಿ ಕಷ್ಟ ಮಾಡಿ ಲೆಕ್ಕ ಚಾಕ್ಲೇಟ್ ಕರಿ ಕೆಳಗೆ ನಿಮ್ಗೆ ಯಾಕೆ ಬಿಡು, ಹಂಗೆ ಮಾಡ್ರು ಟೇಸ್ಟ್ ಬರೋಲ್ಲ. ಪ್ಲೀಸ್ ನೋ ದಾಳ ನಾವು ಹಂಗೆ ಮಾಡು, ಹುರಿದಿ ಜಾಸ್ತಿ ಮಾಡು. ಹಂಗೆ ಮಾಡು. ಹಿಂಗ್ ಜಜ್ಜಿ ನಾಳ ಇದ್ರಾಗ ಮೊದಲೇ ಜಾಸ್ತಿ ಕುದಿದಿಲ್ಲ, ಟೇಸ್ಟ್ ಜಜ್ಜಕ್ಕೆ ಏನಾರು ಕುಟ್ಟೋದು ಕೊಡು. ಮತ್ತ ನಾನೇ ಕೊಡ್ಬೇಕೆಲ್ಲ, ನಾನೇ ಮಾಡ್ತೀನಿ ಬಿಡಲ್ಲ. ಮಾಡಿ ನೋಡಿ ಹಿಂಗ ಹಿಂಡಿ ಗೊತ್ತ ನಿಂಗ? ಚಟ್ನಿ ಪುಡಿ, ಶೇಂಗಾ ಪುಡಿ ಗೊತ್ತ? ಅದೇ ಹೇಳತ್ತ. ಅಲ್ಲ, ಹಿಂಡಿಗೆ ಒಬ್ರೊಬ್ರು ಇದಕ್ಕೆ ನಾಳೆ ಮದುವೆ ಬಿಜಾಪುರಕ್ಕೆ ಬರಕಿದಿ ತಂಗಿ. ಆ ಸಾರಿಗೆ ಅಂತಾರಲ್ಲ ಚಟ್ನಿ ಪುಡಿ, ಹೀಗೆ ರೂಢಿ ಪುಡಿ ಅದಕ್ಕೆ ನೀನ್ ಲಗ್ ಕಲ್ಕೊಂಡ್ಬಿಡು. ಬಿಜಾಪುರದವ್ರು ಸಿಕ್ಕದ್ದು ಬೇಬಿ. ಓಕೆ ಬರ್ದ ತಾಳ ಬೇಬಿ ಮಾಡ್ಬೇಕು, ಮಾಡ್ಕೊಡ್ತೀನಿ. ಏನಿಲ್ಲ, ಎಲ್ಲ ನಾನು ಮಾಡ್ತೀನಿ. ಸೇಮ್ ನಮ್ಮ ತಮ್ಗೆ ಅಡಿಗೆ ಮಾಡೋದು ಅಷ್ಟೇ. ಹೆಂಗ ಎಲ್ಲ ಹಸು ಹೋಗಿ ಉಂಡು ತಿಂದು ಕೂತಿರ್ತಾರ. ಅವ್ನು ಚಿಕನ್ ಅವ್ನ್ ತಪ್ಪಿಲ್ಲ ದೀಪ, ಮಾಡ್ತಿರ್ತಾನ. ಅವ್ನ್ ತಪ್ಪೇ ಅಲ್ಲ. ಅಲ್ಲ, ನೀನು ಟೊಮೆಟೊ ಸಾರು ಮಾಡಕ್ಕೆ ಯಾವಾಗ ಬರ್ಬೇಕವ? ಊಟ ಸರಿ ಇಲ್ಲ ಗೊತ್ತಿಲ್ಲ ಪೂಜೆ. ಊಟ ಟೈಮ್ ಕರೆಕ್ಟ್ ಉಣ್ಣ ಟೈಮಿಗೆ ಬಂದಾಳ. ಯಾವ್ದು ಅರಿಸಿ ಪುಡಿ ಏನಾದ್ರು? ನಾವು ಅವಾಗ ಪಿಜ್ಜಾಗಿದ್ದಾಗ ಇದು ಶೇಂಗಾ ಪುಡಿ ಅಷ್ಟು ತರ್ತಿದ್ದೆ. ನಾವು ಪುಡಿ ತರ್ತಿದ್ದೆ. ಏನೋ ದೀಪ ನಿನ್ ಮಾತು ಸ್ಟಾಪ್. ರೊಟ್ಟಿ ತರ್ತಿದ್ದೆ ನಾನು. ಜೋಳದ ರೊಟ್ಟಿ, ಇದು ಕಳ್ಕೊಡ್ ರೊಟ್ಟಿ ಕೇಳ್ತೀನಿ. ನಮ್ಮಮ್ಮ ಇಟ್ಟು ಕಳ್ಸ್ಬಿಡೋದು. ಅಲ್ಲಮ್ಮ, ಅದಲ್ಲ
ಹಾ ನಿಮ್ಮ ತಮ್ಮನ ಪ್ರಾಬ್ಲಮ್ ಅಲ್ಲ ಅದು. ಯಾವಾಗ ನಮ್ಮಮ್ಮ ನಾವು ಊರಿಗೆ ನಿಮ್ದೇ ಪ್ರಾಬ್ಲಮ್. ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಏನದ ದೇವ್ರ ಕೊಟ್ಟೆ ಇಲ್ಲ. ಒಂದ್ಸಲ ನಿಮ್ ಡಿಕ್ಷನರಿ ಒಳಗ ಅಂದ್ರೂ ಮಿಸ್ ಮ್ಯಾಚ್ ಮಾಡ್ಕೊಂತಿಲ್ಲ. ಆಕಿನ ಜೊತೆ ಬಿಜಿ, ನಾನು ಆಕಿನ ಜೊತೆ ಬಿಜಿ. ಅಲ್ಲ ಅವ್ರ ಬಾಲ್ ಅವ್ರು ಹಿಡ್ಕೊಂತ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಅಲ್ಲ ದೀಪಾ, ನಿಮ್ ತಮ್ಮನ್ ತಪ್ಪ ಅಲ್ಲ. ಒಬ್ರು ಮಾತಾಡ್ತಿದಾರ. ಒಂದಿನ ಪಿಜ್ಜಾ ನಾವು ಊರಿಂದ ಬಂದಿವಿ, ಊಟನೇ ಇಲ್ಲ. ಪೂಜಾ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು, ಒಂದ್ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಇಟ್ಕೊಂಬಂದಿದ್ದೆ, ಎರಡು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು, ಚಟ್ನಿ ಪುಡಿ ಎಲ್ಲ ಪಲ್ಯ ಮಾಡ್ಕೊಂತಿದ್ದೆ. ಪೂಜಾ ನಿನ್ ಮುಗಿತಂತ ನಮ್ ದಿನ ಉಳ್ದೈತಲ್ಲ ಮಾತಾಡೋದು. ಈಗ ನೋಡ್ರಿ ನೀರೊಳಗೆ ಟೊಮೆಟೊ ಹಾಕಿ ಈಗ ಕುದಿಸಕತ್ತೀವಿ. ಬೆಳ್ಳುಳ್ಳಿ ಎಲ್ಲ ಸ್ಕ್ರ್ಯಾಚ್ ಮಾಡೋಕೆ ನಮ್ಮ ಹತ್ರ ಏನೂ ಇರಲಿಲ್ಲ. ಅಂದ್ರೂ ಏನೇನೋ ಟ್ರೈ ಮಾಡಿ ಸಾರು ಮಾಡ್ಕೊಂಡು ತಿನ್ಬೇಕಂತ ಇವತ್ತು ಡಿಸೈಡ್ ಮಾಡಿಬಿಟ್ಟಿವಿ. ಉಪ್ಪು ಎಲ್ಲೈತಿ ದೀಪಾ? ಉಪ್ಪು ತರ್ಬೇಕಲ್ಲಿ ಹೋಗಿ. ಚಿಕನ್ ಸಾರಿ ಅಲ್ಲ, ಉಪ್ಪು ಬರಲಿ. ಒಂದಿನ ಬರೀ ಅನ್ನ ಎಣ್ಣೆ ಖಾರ ಕಂತಿದ್ವಿ, ಅದು ಚೆನ್ನಾಗತ್ತೆ. ಮತ್ತೆ ಅದಕ್ಕೊಂದು ತಾಸು ಮಾಡಿ ಯಾವಾಗ ತರಬೇಕು? ಹೀಗೆ ತರಬೇಕು. ಇನ್ನು ಉಣಲ್ಲ ದೀಪ? ನೀನು ಉಣಲ್ಲ? ಹಂಗೆ ಬದಾರಿ ತಡಿ ದೀಪ, ಅದು ಕುದಿಬೇಕು ಮಾಡ್ಬೇಕೇನು? ನಾಲ್ಕು ಹೊತ್ತು ಕುದಿಲಿ ಅಲ್ಲಿ. ಜಾಸ್ತಿ ಇರ್ಬೇಕಂತ ನೋಡಿ. ಹಾಂ ಆಯ್ತು. ವಿಡಿಯೋಗ್ರಾಫರ್ ನಿಂದೆ, ಅದು ವಿಡಿಯೋಗ್ರಾಫರ್. ಅಲ್ಲಿ ಕೂತ್ ಬಿಡೋ ಬನ್ನಿ, ಅಲ್ಲಿ ಕುಂದ್ರದಲ್ಲ. ನಾನು ಫೋಟೋಗ್ರಾಫರ್ ಅಂತೆ ಅಂತ. ವಿಡಿಯೋ ಮಾಡೋರು ಕುದಿದ ಟೊಮೆಟೊ ಸ್ವಲ್ಪ ಸಣ್ಣ ಮಾಡಿ ನೀರು ಹಾಕಿ ಅದ್ರಾಗ ಸ್ವಲ್ಪ ಉಪ್ಪು ಖಾರ ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಕೊಡಬೇಕೀಗ. ರುಚಿಗೆ ತಕ್ಕಟ್ಟು ಉಪ್ಪು. ಚಿತ್ರಾನ್ನ ಮಾಡ್ಬೇಕು, ಟೊಮೆಟೊ ಸಾಂಬಾರು ಮಾಡ್ಲತ್ತ. ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಲ್ಲ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು. ಏನಿಲ್ಲ, ಟೊಮೆಟೊ ಸಾರು ಮಾಡೋಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಏನಂತಂದ್ರೆ ಪಿಜಿಯಲ್ಲಿದ್ದಾಗ ಯಾವ ಥರ ಟ್ರೈ ಮಾಡಬೇಕು, ನಮ್ಗೆ ಬೇಕಾಗಿರೋದನ್ನು ಸ್ವಲ್ಪ ಆದರೂ ತಿಂದು ಸ್ಯಾಟಿಸ್ಫೈಡ್ ಆಗಬೇಕು ಅಂಥೇಳಿ ನೀವು ಪಿ ಜಿಯಲ್ಲಿರೋರು ಯಾರಾದರೂ ಟ್ರೈ ಮಾಡ್ಬೋದು. ಇದನ್ನು ನೋಡಿ ನಾವಂತೂ ಮಾಡ್ಕೊಂಡು ತಿಂತಿದ್ದೀವಿ. ಈಗ ಕರಿಬೇವು ಕುದೀತಿದೆ, ಒಂಚೂರು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿಬಿಡ್ತೀನಿ. ಆವಾಗಲೇ ಸಾಂಬಾರು ಅದೇನಿರಲ್ಲ ಅದು ನೀರಲ್ಲಿ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ನೋಡಿ, ನೀರು ಟೊಮೆಟೊ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಖಾರ ಮಿಕ್ಸ್ ಮಾಡಿದ್ರೆ ಟೊಮೆಟೊ ಸಾರು ರೆಡಿ. ಎಲ್ಲರೂ ಹಸ್ಕೊಂಡು, ನಮ್ಮ ಫ್ರೆಂಡ್ಸ್ ಎಲ್ಲ ಹಸ್ಕೊಂಡು ಕುಂತ್ಬಿಟ್ಟು ನನ್ನ ಮ್ಯಾಗ ಶಿಟ್ಟಾಗಿಬಿಟ್ಟಿದ್ರು. ಟೈಮ್ 10 ಗಂಟೆ ಮೇಲಾಗಿತ್ತು. ಆದ್ರೂ ಇವತ್ತು ಊಟ ಮಾಡಲೇಬೇಕು, ಟೊಮೆಟೊ ಸಾರು ಮಾಡಿಕೊಂಡು ಅಂತ ಕಷ್ಟಪಡ್ತಿದ್ದೀನಿ. ಸ್ವಲ್ಪ ಖಾರ ಹಾಕ್ತೆ, ಮುಗೀತು. ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕೀಗ. ಏನು ಮಾಡೋದ್ರಿ, ಪಿ ಜಿ ಒಳಗಿದ್ವಿ ಅಂತಂದ್ರೆ ಮನೆ ಊಟ ನೆನಪಾಕೈತಿ. ಪಿ ಜಿ ಒಳಗೆ ಸರಿ ಊಟ ಇರಲಿಲ್ಲ ಅಂದರೆ ಪ್ರಾಬ್ಲಮ್. ಇವಾಗ ಕುದ್ದು ರೆಡಿ ಆಯಿತು ಸಾಂಬಾರು. ಅವರು ಎಲ್ಲ ಊಟ ಮಾಡ್ತಿದ್ರು. ಇವಾಗಲೇ ಅರ್ಧ ಊಟ ಮುಗ್ದಿತ್ತು ಅವ್ರದ್ದು.
ಸ್ವಲ್ಪ ಸ್ವಲ್ಪ ಅವರಿಗೆ ಇಷ್ಟ ಹಾಕಿಕೊಟ್ಟು ನಾನು ಊಟ ಮಾಡ್ತೀನಿ. ಇದೇ ರೀತಿ ಸಾಂಬಾರು ಅಥವಾ ಪಿ ಜಿಯಲ್ಲಿ ಏನಾದರೂ ಟ್ರಿಕ್ಸ್ ಚೂರು ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಟ್ರಿಕ್ಸ್ ಬೇಕಾದರೆ ನಮ್ಮ ಚಾನಲ್ ನೋಡಿ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೋಡಿ ಸಾಂಬಾರು ಹುಳಿ ಖಾರ ಫುಲ್ ಮಸ್ತಾಗಿರ್ತೈತಿ. ನನಗಂತೂ ಫುಲ್ ಖುಷಿಯಾಗೈತಿ. ನಮ್ಮ ಫ್ರೆಂಡ್ಸು ತಿಂದು ಕೆರಿನ ಮಸ್ತಾಗೈತೆ ಅಶ್ವಿನಿ ಅಂತ ಹೇಳಿಬಿಟ್ರು. ಫುಲ್ ಖುಷಿ. ಇದೇ ಖುಷಿ ಒಳಗೆ ಟೊಮೆಟೊ ಸಾರು ಫುಲ್ ಸಮಾಧಾನ ಆಗೋವರೆಗೂ ತಿಂದು ಊಟ ಮಾಡಿ ಆರಾಮ್ ನಿದ್ದೆ ಮಾಡ್ತೀನಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ರೀತಿ ವಿಡಿಯೋಸ್ನ ನಾನು ಇನ್ಮೇಲೆ ಹಾಕ್ತಾ ಇರ್ತೀನಿ. ನೀವು ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾವಂತೂ ಇವಾಗ ಎಂಜಾಯ್ ಮಾಡೋ ಟೈಮ್ ಬಂತು. ಬಾಯ್.